ಇದು ಬಿಗಿನಿಂಗಿಂದ ಹೇಳ್ಬೇಕು ನಾನು. ಯಾಕಂದರೆ ಕಮ್ಮಂಗಿ ನನ್ನ ಮಗನೇ ಸಾಂಗ್ ಮಾಡಿದಾಗ ನಾನು ಶೂಟಿಂಗಲ್ಲಿದ್ದೆ, ಬರೋಕ್ಕಾಗಲಿಲ್ಲ. ಅದಕ್ಕೆ ಈಗ ನಾನು ಬಿಗಿನಿಂಗಿಂದ ಹೇಳ್ಬೇಕು. ಯಾಕಂದರೆ ಶ್ರೀಕಾಂತ್ ಸರ್ ಯಾವಾಗ ಸಿಕ್ಕಿದ್ರು, ಮಾಸ್ಟರ್ ನಮ್ಮ ಪಿಕ್ಚರ್ ಸಾಂಗ್ಸ್ ಇದೆ, ತುಂಬ ಚೆನ್ನಾಗಿ ಬೇರೆ ಬೇರೆ ಥರ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಅಂದರೆ ಎಷ್ಟು ಕಾನ್ಫಿಡೆಂಟಾಗಿ ಹೇಳಂದ್ರೆ ನಾನಿನ್ನೂ ಸಾಂಗ್ ಕೇಳಿಲ್ಲ, ಅವ್ರು ಆಲ್ರೆಡಿ ಸಾಂಗ್ನ ನೋಡಿಬಿಟ್ಟಿದ್ರು. ಅಷ್ಟು ಕಾನ್ಫಿಡೆಂಟಾಗಿ ಕೇಳೋರು, ಮಾಸ್ಟರ್ ಈ ಥರನೇ ಹಿಂಗಿರುತ್ತೆ, ಈ ಥರನೇ ಹಿಂಗಿರುತ್ತೆ. ಅಂದರೆ ನಮಗೂ ಅವ್ರ ಜೊತೆಗೆ ನಾನು ಜೊತೆಗೆ ವರ್ಕ್ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಬಟ್ ಅವ್ರು ಅಷ್ಟು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ಎಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಸರು ನಮಗೆ. ಯಾಕಂದರೆ ಈ ನೈಟ್ ಎಫೆಕ್ಟ್ ಸಾಂಗ್ ಮಾಡೋದು ಇವತ್ತಿನ ಕಾಲಕ್ಕೆ ತುಂಬ ಕಷ್ಟದ ವಿಷಯ. ಅದಕ್ಕೆ ಬೇರೆ ಎಲ್ಲ ಪ್ಲಾನ್ ಮಾಡಿ, ಮಳೆ, ನೈಟ್ ಎಫೆಕ್ಟ್, ನೈಟ್ ಮಳೆ ಬಂದರೆ ನಿಲ್ಲಲ್ಲ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಏನಾದರೂ ಮಳೆ ಬಂದರೂ ಈ ಸಾಂಗ್ ಮಾಡಲೇಬೇಕು ಅಂತೇಳಿ. ನಾವು ಒಂದು ಅಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂತ ಅಣ್ಣ ಹೇಳಿದ್ರು, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಪ್ಲ್ಯಾನ್ ಮಾಡಿ ಬ್ಯಾಕ್ಗ್ರೌಂಡ್ ಲೈಟಿಂಗ್ ಮಾಡಿ ಫೋರ್ಗ್ರೌಂಡ್ ಆ ಮಿಸ್ಟ್ ಫೀಲ್ ಕೊಟ್ಟರೆ ಮುದ್ದಾಗಿ ಕಾಣ್ತಾರೆ. ಆ ಥರ ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ. ಲೈಟಿಂಗ್ ಪ್ಯಾಟ್ರನ್ ನಾನು ಕೃಷ್ಣ ಸರ್ ಲೊಕೇಶನ್ಗೆ ಹೋಗಿ ಇಲ್ಲಿಲ್ಲೇ ಲೈಟ್ ಆನ್ ಮಾಡಬೇಕು, ಜಾಸ್ತಿನೂ ಲೈಟ್ ಇರಬಾರ್ದು, ಕಮ್ಮಿನೂ ಇರಬಾರ್ದು, ಆರ್ಟಿಸ್ಟ್ ಮೇಲೂ ಇಷ್ಟು ಲೈಟ್ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದು. ಒಂದು ವಿಷಯ ಹೇಳ್ತೀನಿ, ಈ ಸಾಂಗ್ಗೆ 50% ಪವರು ನಮ್ಮದು, ಕ್ಯಾಮ್ರಾಮ್ಯಾನ್ದು, ಡೈರೆಕ್ಟರ್ ಸರ್ದು ಇದ್ರೂ ಇನ್ನು ಮಿಕ್ಕಿದ 50% ಪ್ರಣಮ್ ಸರು ಮತ್ತು ನಮ್ಮ ಹೀರೋಯಿನ್. ಯಾಕಂದರೆ ಕ್ಲಾಸಿಗೆ ಬಂದು ಅವರು ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮಗೊಂದು ಕಾನ್ಫಿಡೆಂಟ್ ಬರೋದು. ಎಷ್ಟು ಸ್ವ್ಯಾಗ್ ಇದೆ ಅಂದರೆ ಅವ್ರಿಗೆ ಒಂದು ಒಳ್ಳೆ ಗ್ರೇಸ್ ಇದೆ. ಈಗ ಕೆಲವರು ಡ್ಯಾನ್ಸ್ ಮಾಡಬೇಕಾದ್ರೆ ಅವ್ರು ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇವ್ರು ಡ್ಯಾನ್ಸ್ ಮಾಡಬೇಕಾದ್ರೆ ಗ್ರೇಸಾಗಿ ಹೋಗ್ತಾ ಇರುತ್ತೆ, ಡ್ಯಾನ್ಸ್ ಮೇಲೆ ಗಮನನೇ ಇರಲ್ಲ, ಎಕ್ಸ್ಪ್ರೆಷನ್ ಮಾಡಿಕೊಂಡು ಹೀರೋಯಿನ್ ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಅದೊಂಥರ ಇತ್ತೀಚೆಗೆ ಬರೋ ಇದರಲ್ಲಿ ಅಷ್ಟು ಈಸಿಯಾಗಿ ಡ್ಯಾನ್ಸ್ ಮಾಡೋದ್ರಲ್ಲಿ ನಮ್ಮ ಪ್ರಣಮ್ ಸರ್ ಒಬ್ಬರು. ಈ ನಮ್ಮ ಇದರಲ್ಲಿ ನಮ್ಮ ಏನು ಲಿರಿಕಲ್ ವಿಡಿಯೋ ಇದೆಯಲ್ಲ, ಇದೇನಿದ್ರು 50% ಅಷ್ಟೇ. ಇನ್ನೂ 50% ನಮಗೆ ಫುಲ್ ಸಾಂಗಲ್ಲಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಅವರು ಪ್ರಣಮ್ ಸರ್ನ ಮ್ಯಾಚ್ ಮಾಡೋದು ಕಷ್ಟ ಅಂತ ಸ್ಟಾರ್ಟ್ ಮಾಡ್ಕೊಂಬಂದು ಅವ್ರ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿ ತುಂಬ ಟೈಮ್ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಮೈ ಟೀಮ್. ಯಾಕಂದರೆ ಈ ಸಾಂಗು ಇಷ್ಟು ಚೆನ್ನಾಗಿ ಬರಬೇಕಂದ್ರೆ ಡೈರೆಕ್ಟರ್ ಸರ್ ಇರಲಿ, ಪ್ರೊಡ್ಯೂಸರ್ ಸರ್ ಇರಲಿ, ಆಮೇಲೆ ಕ್ಯಾಮ್ರಾಮನ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ ಎವ್ರಿ ಡೇ ಬಂದು ವಿಡಿಯೋ ಮಾಡೋರು. ಇದರಲ್ಲಿ ಇವತ್ತಿಷ್ಟು ಇಂಪ್ರೂವೈಸ್ ಆಗಿದೆ ಅಂತ ನಮ್ಮ ಅಸಿಸ್ಟೆಂಟ್ಸು, ನಮ್ಮ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಕಷ್ಟಪಟ್ಟು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ್ ಸರ್ ಲೊಕೇಶನ್ಗೆ ಬಂದಿದ್ರು. ಅವತ್ತಂತೂ ನಂಗೆ ತುಂಬ ಖುಷಿ. ಯಾಕಂದರೆ ಪ್ರಣಮ್ ಸರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ದೇವರಾಜ್ ಸರ್ ಮುಂದೆ ಲೈಟಾಗಿ ಮಳೆ ಬರ್ತಾ ಇದೆ, ನಮ್ಮದು ಮಿಸ್ಟು ಆ್ಯಡ್ ಆಗಿದೆ, ಒಂದು ಶಾರ್ಟ್ ತೆಗೆದ್ವಿ. ಅಲ್ಲೇ ನಮಗೆ ನೋಡಿದಾಗ್ಲೇ ವಾವ್ ಅನ್ನಿಸ್ತಾ ಇತ್ತು. ಬಟ್ ಈಗಲೂ ಆ ಶಾರ್ಟ್ ಬಂದಿದೆ. ಅದು ಬಂದಿದ ತಕ್ಷಣ ಎಲ್ಲ ವಾವ್ ಅನಿಸೋ ಥರ ಆಗುತ್ತೆ. ಥ್ಯಾಂಕ್ಸ್ ಟು ಮೈ ಟೀಮ್. ಮತ್ತೆ ನಾನು ಹೇಳ್ತೀನಿ, ಡೆಫಿನೆಟ್ಲಿ ಇನ್ನೂ ಒಂದು ಸಾಂಗ್ ಇದೆ, ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದೊಂದು ಸಾಂಗೂ ಒಂದೊಂದು ಎಲಿಮೆಂಟು. ನಾನು ಈ ಸಿನಿಮಾದ ಒಂದಷ್ಟು ಎಲಿಮೆಂಟ್ಸು ನೋಡಿದ್ದೀನಿ ಸಾಂಗ್ ಬಿಟ್ಟು. ಈ ಸಿನಿಮಾ ಎಲ್ಲರ ಮನಸ್ಸಿಗೂ ಇಷ್ಟ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಆ ಪಾಸಿಟಿವ್ನೆಸ್ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನಿಮ್ದೆಲ್ಲ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ಕರೆಕ್ಟಾಗಿ ಕೇಳಿದ್ರೆ ಸರ್ ಮೇಡಮ್ ಜೊತೆನೇ ಬಂದಿದ್ರು. ಆದರೆ ಸರ್ಗೆ ಅವತ್ತು ಆ್ಯಕ್ಚುಲಿ ಸ್ವಲ್ಪ ಫೀವರ್ ಇತ್ತು, ಮಳೆ ಸೀಸನ್ ಫೀವರ್ ಇತ್ತು. ಬಟ್ ಆದ್ರೂ ಫುಲ್ಲು ಡೇ ಕೂತ್ಕೊಂಡು ನೋಡಿ ನಾವು ಏನಂದರೆ ಸ್ಟಾರ್ಟ್ ಮಾಡಿದ್ರೆ ಇವರಿಬ್ಬರು ರಿಹರ್ಸಲ್ ಮಾಡೋದ್ರಿಂದ ಟೈಮೇ ತೊಗೊತಾ ಇರಲಿಲ್ಲ. ಒಂದು ಮಾನಿಟರ್ ಒಂದು ಟೇಕು, ಒಂದು ಮಾನಿಟರ್ ಒಂದು ಟೇಕು, ಆ ಲೆವೆಲ್ಗೆ ಹೋಗ್ತಾಯಿದ್ರು. ಈ ಸಾಂಗು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಬರಬೇಕಂದ್ರೆ ಅವರು ಕಾರಣ. ಜೊತೆಗೆ ದೇವರಾಜ್ ಸರು ಹಿಂದೆಯಿಂದನೇ ಎವ್ರಿ ಶಾಟ್ ಆದಮೇಲೆ ಬಂದು ಮಾನಿಟರ್ ನೋಡಿಕೊಂಡು ಪ್ರಣಮ್ ಸರ್ಗೆ, ಹೀರೋಯಿನ್ಗೆ ಅಷ್ಟು ಇದು ಮಾಡ್ತಾಯಿದ್ರು. ನಮಗೆ ತುಂಬ ಖುಷಿ ಆಯಿತು. ನೀವು ಹೇಳ್ದಂಗೆ ಸಾರ್ ಹೋಗಿರ್ಬೋದು, ಫ್ಲ್ಯಾಶ್ ಬ್ಯಾಕ್ ಹೋಗಿರ್ಬೋದು. ಎಸ್ಪೆಷಲಿ ಈ ಸಾಂಗ್ ಮಾಡ್ಬೇಕಾದ್ರೆ ಹೋಗಿರ್ತಾರೆ. ಇಲ್ಲ, ಸೇಮ್ ಪವರ್ ಇಬ್ಬರಿಗೂ ಇದೆ. ಅವ್ರದ್ದೊಂದು ಫೋರ್ಸ್ ಇದ್ರೆ ಇವ್ರದ್ದೊಂದು ಸ್ವ್ಯಾಗ್ ಇದೆ. ಈ ಸ್ವ್ಯಾಗು ಈ ಸಾಂಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದು ನನಗೆ ಒಂದು ಲಕ್ ಅಂತಾರಲ್ಲ, ಆ ಲಕ್ ಜೊತೆಗೆ ಬಂದ್ಬಿಡ್ತು. ಯಾಕಂದರೆ ಈ ಸಾಂಗ್ಗೆ ಫೋರ್ಸ್ಗಿಂತ ಜಾಸ್ತಿ ಸ್ವ್ಯಾಗ್ ಇರಬೇಕಾಗಿತ್ತು.
ಆ ಸ್ವ್ಯಾಗ್ ನನಗೆ ಅವ್ರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಣಮ್ ಸರ್. ಹಾಂ ಸರ್, ಎಲ್ಲ ಸಾಂಗ್ ನಾನೇ ಮಾಡಿ ಸರ್. ಸರ್ ಈಗ ನಮಗೆ ಒಂದು ಸಾಂಗ್ಗೆ 3 to 4 days ತೊಗೊತಾ ಇದ್ದೀವಿ ಸರ್. ಬಟ್ ನಮಗೇನಂದರೆ ನಾವು ಪ್ರಿಪೇರ್ ಆಗಿ ರಿಹರ್ಸಲ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಸರ್ ನನಗೆ ಪ್ಲಸ್ ಪಾಯಿಂಟ್ ಏನಂತಂದರೆ ರಿಹರ್ಸಲ್ಗೆ ಕ್ಯಾಮ್ರಾಮ್ಯಾನು ಜೊತೆಗೆ ಬರೋರು. ಎವ್ರಿ ಕ್ಲಾಸಲ್ಲೇ ಈ ಶಾರ್ಟ್ಸ್ ಹಿಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಎವ್ರಿ ಡೇ ವಿತ್ ಸ್ಪೆಷಲ್ ಕ್ಯಾಮ್ರಾ ಒಂದು ತೊಗೊಂಡಿದ್ವಿ ನಾವು. ಆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಎಡಿಟ್ ಮಾಡಿ ಇಲ್ಲಿಲ್ಲೇ ಈಗ ಬರುತ್ತೆ ಅಂತೇಳಿ ಇಲ್ಲೇ ರೆಡಿ ಮಾಡಿ ಇಟ್ಟಿದ್ವಿ. ಹಾಗಾಗಿ ನೈಟ್ ಎಫೆಕ್ಟ್ ಮಾಡಿದ್ರು ಸ್ವಲ್ಪ ನಾವು ಅಂದ್ಕೊಂಡಿದ್ದು ಇದರಲ್ಲಿ ಬೇಗ ಫಿನಿಶ್ ಮಾಡೋದಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.